ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಪ್ರಚಾರದ ಅಖಾಡಕ್ಕೆ ಕೊನೆಗೂ ಜಮೀರ್ ಅಹಮದ್ ಎಂಟ್ರಿ ಕೊಟ್ಟೇ ಬಿಟ್ರು. ಜಮೀರ್ ಮನವೊಲಿಸಿ ಕಳಿಸಿದಂತ ಸಿಎಂ ಸಿದ್ದರಾಮಯ್ಯ ಈ ಕ್ಷೇತ್ರದಿಂದ ದೂರ ಉಳ್ಕೊಂಡಿದ್ದಂತ ಜಮೀರ್ ಕೊನೆಗೂ ಕೂಡ ಮನವೊಲಿಕೆಯಲ್ಲಿ ಸಕ್ಸಸ್ ಆಗಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಅಲ್ಪಸಂಖ್ಯಾತರ ಮತ ಸೆಳೆಯಲಿದ್ದಾರೆ ಜಮೀರ್ ಅಹಮದ್. ಅವರಿಗೆ ಭರಪೂರ ಸ್ವಾಗತ ಕೂಡ ಈಗಾಗಲೇ ಸಿಕ್ಕಿದೆ. ಸಮರ್ಥ ಪರ ಮತಯಾಚಿಸಲಿರುವಂತಹ ಸಚಿವ ಜಮೀರ್ ಬರಬೇಕು ಅಂತ ಒತ್ತಾಯಿಸಿದ್ರು ಮುಸ್ಲಿಂ ಮುಖಂಡರು. ಅವ್ರು ಬರೋವರೆಗೂ ಕೂಡ ನಾವು ಅಭ್ಯರ್ಥಿ ಪರ ನಿಲ್ಲೋದಿಲ್ಲ ಅಂತ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದಿದ್ದಕ್ಕೆ ಬೇಸರಗೊಂಡಿದ್ದಂತ ಜಮೀರ್ ಪಕ್ಷದ ಪರವಾಗಿ ನಿಲ್ಬೇಕಾ ಅಥವಾ ಮುಖಂಡರ ತಮ್ಮ ಸಮುದಾಯದ ಪರವಾಗಿ ನಿಲ್ಬೇಕಾ ಆ ಗೊಂದಲ ಇತ್ತು. ಹಾಗಾಗಿ ಕ್ಷೇತ್ರದಿಂದ ಅಂತರ ಕಾದುಕೊಂಡಿದ್ರು. ಸದ್ಯ ಸಮರ್ಥ ಪರ ಭರ್ಜರಿ ಕ್ಯಾಂಪೇನ್ನಲ್ಲಿ ಭಾಗಿಯಾಗ್ತಿದ್ದಾರೆ. ದಾವಣಗೆರೆಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗ್ತಿದ್ದೇನೆ, ಇದು ಶಕ್ತಿ ಪ್ರದರ್ಶನ ಅಲ್ಲ, ಯಾವಾಗ ಬಂದರೂ ಕೂಡ ಅಭಿಮಾನಿಗಳು ಬರ್ತಾರೆ, ಯಾರ ಮೇಲಾದ್ರೂ ಮುನಿಸಿಕೊಂಡಿದ್ರೆ ಪ್ರಚಾರಕ್ಕೆ ಬರ್ತಿರ್ಲಿಲ್ಲ ನಾನು ಅಂತೇಳಿ ಹುಬ್ಬಳ್ಳಿ ಏರ್ಪೋರ್ಟ್ ಬಳಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವಾಗ ಬಂದರೂ ಕೂಡ ಜನ ನನ್ನ ಯಾವಾಗಲೂ ಹೀಗೆ ಟ್ರೀಟ್ ಮಾಡ್ತಾರೆ, ನಾನು ಮುನಿಸ್ಕೊಂಡಿದ್ರೆ ಈಗ ಪ್ರಚಾರಕ್ಕೆ ಬರ್ತಾನೆ ಇರಲಿಲ್ಲ ಅಲ್ವಾ ಅಂತೇಳಿ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊನೆಗೂ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಜಮೀರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿಗೆ ಮುಸ್ಲಿಂ ಸಮುದಾಯದ ಆ ಅಸಮಾಧಾನ, ಬಂಡಾಯ ಎಲ್ಲವೂ ಕೂಡ ಶಮನ ಆಗುತ್ತಾ ನೋಡ್ಬೇಕಿದೆ. ಈಗ ನಾನು ಇಲ್ಲಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೋಸ್ಕರ. ಕ್ಯಾಲಿಕೇಟಿಂದ ಬಂದಿದ್ದೀನಿ, ದಾವಣಗೆರೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮಾಧ್ಯಮದವ್ರಿಗೆ ಅಲ್ಲೇ ಕರೆದಿದ್ದೀನಿ 1:30 ಗಂಟೆಗೆ ದಾವಣಗೆರೆಯಲ್ಲಿ. ಡೀಟೇಲ್ ಆಗಿ ದಾವಣಗೆರೆಯಲ್ಲಿ ಮಾತಾಡ್ತೀನಿ. ಇಲ್ಲ ಬರೀ ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಇಲ್ಲ, ಇದು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು. ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ, ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ನನ್ನ ಅಭಿಮಾನಿಗಳು ಬರುತ್ತೆ. 1:30 ಗಂಟೆಗೆ ಪ್ರೆಸ್ ಮೀಟ್ ಕರೆದಿದ್ದೀನಿ. ಆ ಥರ ಇದ್ರೆ ಏನಿಗೆ ಬರ್ತಾ ಇದ್ದೀನಿ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಅಲ್ಲಿ ದಾವಣಗೆರೆ.